ಸಿದ್ದು ಅವರೇ, ರವಿಶಂಕರ್ ಅವ್ರು ಬಂದಾಗ ಅವ್ರ ವಿರುದ್ಧವಾಗಿ ನಿಮ್ಮ ತಂದೆ ಹತ್ರ ಮಾತಾಡಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ನೀವಾದರೂ ನನ್ನ ಜೊತೆಯಲ್ಲಿದ್ದೀರಲ್ಲ, ನನಗೆ ಅದೇ ನೆಮ್ಮದಿ. ಮೇಡಮ್ ಅವರೇ, ನಿಮ್ಮ ಜೊತೆ ಇರದೆ ಇನ್ನು ಯಾರ ಜೊತೆ ಇರೋಕ್ಕಾಗುತ್ತೆ ಹೇಳಿ? ನಿಮ್ಮ ಕಷ್ಟ ನನ್ನ ಕಷ್ಟ ಅಲ್ವೇ? ನಿಮ್ಮ ಸಂತೋಷ ನನ್ನ ಸಂತೋಷ ಅಲ್ವೇ? ಆ ರವಿಶಂಕರ್ ಎಂಥವನಂತ ಗೊತ್ತಿದ್ರೂ ಅವ್ನಿಗೆ ಅದೇಂಗೆ ಸಹಾಯ ಮಾಡೋಕ್ಕಾಯ್ತದೆ ಹೇಳಿ? ಆ ನನ್ನ ಮಗ ನಮ್ಮ ಮುಂದೆ ಮಾತ್ರ ದೊಡ್ಡ ಮೇಧಾವಿ ಥರ ಇರ್ತಾನೆ, ಆದರೆ ಅವನು ಎಂಥ ಗುಳ್ಳೆನರಿ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಖುಷಿ ವಿಷಯದಲ್ಲಿ ಅವ್ನು ನಡ್ಕೊಂಡಿದ್ದು ಈಗಲೂ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಹೊಡೆದೋಯ್ತದೆ. ಅದಕ್ಕೆ ಅಪ್ಪಾಜಿಗೆ ಅವ್ನಿಗೆ ಸಹಾಯ ಮಾಡಬೇಡಿ ಅಂತ ಹೇಳಿದ್ದು. ಈ ನಿಮ್ಮ ಬುದ್ಧಿನೇ ನನಗಿಷ್ಟ ಆಗೋದು. ಯಾವಾಗಲೂ ನ್ಯಾಯದ ಪರಾನೇ ಇರ್ತೀರಾ. ಇರಲೇಬೇಕಲ್ವ ಮೇಡಮ್ರೆ? ಅನ್ಯಾಯದ ದಾರಿ ಕ್ಷಣಿಕ ಸುಖ ಕೊಡ್ತದೆ, ಆದರೆ ನ್ಯಾಯದ ದಾರಿನೇ ನಮಗೆ ಶಾಶ್ವತವಾಗಿರೋ ಖುಷಿನ ಕೊಡೋದು. ಮುದ್ದಮ್ಮನಿಗೆ ತೊಂದರೆ ಕೊಟ್ಟವನಿಗೆ ಯಾವತ್ತೂ ಎಲ್ಲೂ ಸಹಾಯ ಸಿಗೋದಕ್ಕೆ ನಂಗೆ ಬಿಡೋದಿಲ್ಲ. ಈ ವಿಷಯದಲ್ಲಿ ಇವತ್ತೆಲ್ಲ ಯಾವತ್ತಿಗೂ ನಾನು ನಿಮ್ಮ ಪರನೇ. ಜಾನು ಫೋನ್ ಮಾಡ್ತಿದ್ದಾಳೆ. ಓ, ಅವ್ರ ಜೊತೆ ಮಾತಾಡಿ ತುಂಬ ದಿನ ಆಯಿತು. ರಿಸೀವ್ ಮಾಡಿ, ಸ್ಪೀಕರ್ಗೆ ಹಾಕಿ, ನಾನು ಮಾತಾಡ್ತೀನಿ. ಜಾನು. ಹಲೋ ಅಕ್ಕ. ಜಾನು, ಏನಾಯ್ತು? ಯಾಕೆ ಅಳ್ತಿದ್ಯಾ? ಜಾನವ್ರೆ, ಏನಾದ್ರು ಸಮಸ್ಯೆನಾ? ಜಾನು, ನೀನು ಹೀಗೆ ಅಳ್ತಿದ್ರೆ ನಾವು ಏನಂತ ತಿಳ್ಕೊಳ್ಳೋಣ? ಮೊದಲು ಅಳದನ್ನ ನಿಲ್ಲಿಸಿ ಏನಾಯ್ತು ಅಂತ ಹೇಳು. ಅಕ್ಕ, ದೇವರೆಷ್ಟು ಕ್ರೂರಿ ಅಲ್ವಾ? ಅಜ್ಜಿ ಬೇಗ ಹುಷಾರಾಗ್ತಿದ್ದಾರೆ ಅಂತ ಖುಷಿ ಪಟ್ರೆ, ಆ ಮೂವ್ಮೆಂಟ್ ಬಿಟ್ರೆ ಬೇರೆ ಏನು ಗೊತ್ತಾಗ್ತೇವಂತೆ ಅಕ್ಕ. ಆಮೇಲೆ ಮತ್ತೆ ಏನು ಹಾಗೆ ಇಲ್ವಂತೆ. ಇಷ್ಟಕ್ಕೆಲ್ಲ ಯಾರಾದರೂ ಹಿಂಗೆ ಆಡ್ತಾರಾ? ಜಾನು, ಕೋಮಲ್ ಹೋಗಿರೋರು ಇಷ್ಟು ಬೇಗ ಹುಷಾರಾಗಿರೋದನ್ನ ಎಲ್ಲಾದರೂ ಕೇಳಿದ್ಯಾ? ಇದಕ್ಕೆಲ್ಲ ಸಮಯ ಬೇಕು ಜಾನು. ನೋಡು, ನೀನು ಹೀಗೆಲ್ಲ ಅಳಬೇಡ. ಹೌದು ಜಾನವ್ರೆ, ಅಜ್ಜಿಗೆ ಏನೂ ಆಗೋದಿಲ್ಲ. ಅಜ್ಜಿಗೆ ಮೊದಲಿನ ಥರನೇ ಹುಷಾರಾಯ್ತಾರೆ ನೋಡಿ. ದಯವಿಟ್ಟು ನೀವು ಹಿಂಗೆ ಅಳ್ಬೇಡಿ. ಇಂಥ ಸಮಯದಲ್ಲಿ ನೀವು ಹಿಂಗೆ ಅಳ್ಬಾರ್ದು. ನಿಮ್ಗೆ ಎಷ್ಟು ಖುಷಿಯಾಗಿರೋಕ್ಕಾಯ್ತದೋ ಅಷ್ಟು ಖುಷಿಯಾಗಿರಿ. ಮಗು ಬೆಳವಣಿಗೆಗೆ ತುಂಬ ತೊಂದರೆ ಆಯ್ತದೆ, ನನ್ನ ಮಾತು ಕೇಳಿ. ಹೌದು ಜಾನು, ನೋಡು, ನಾನು ಹೋಗಿ ಅಜ್ಜಿನ ನೋಡ್ಕೊಂಡು ಬಂದಿದ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ. ನೀನು ಮೊದಲು ಸಮಾಧಾನವಾಗಿರು. ನಾನು ಜೊತೆಗೆ ಬರಲ್ಲ. ಈ ಪರಿಸ್ಥಿತಿನಲ್ಲಿ ನೀನು ಓಡಾಡಬೇಡ ಜಾನು. ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನೀನು ಆರಾಮಾಗಿರು, ಸರಿನಾ? ಸರಿ ಅಕ್ಕ. ಸರಿ, ಊಟ ಮಾಡಿದ್ಯಾ ಅಥವಾ ಅಜ್ಜಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಎಲ್ಲ ಮಾಡಿದೆ. ಸರಿ, ನೀನು ಹೋಗಿ ಮಲ್ಕೋ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಸಿದ್ದು ಅವರೇ, ಯಾಕೋ ಜಾನು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಅವಳೇನೋ ಸಮಸ್ಯೆಯಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ. ನಾನು ಹೋಗಿ ಅವಳನ್ನ ನೋಡ್ಕೊಂಬರ್ತೀನಿ. ಮೇಡಮ್ ಅವರೇ, ಇಷ್ಟೊತ್ತಲ್ಲಿ ನಿಮ್ಮೊಬ್ಬರೇ ಹೋಗ್ತಾರೆ ಹೆಂಗೆ ಹೇಳಿ? ಬೇಡ, ನಿಮ್ಮ ಜೊತೆಗೆ ನಾನು ಬರ್ತೀನಿ. ಬನ್ನಿ, ಅದೇನಾಯ್ತದೆ ಅಂತ ವಿಚಾರಿಸ್ಕೊಂಬರಮ್ಮ. ಸರಿ, ಬನ್ನಿ. ರವಿ, ಹೋಗಿದ್ದ ಕೆಲಸ ಏನಾಯ್ತು? ಇರು, ಹೇಳ್ತೀನಿ. ಖುಷಿ ಪುಟ್ಟ, ಏನು ಮಾಡ್ತಿದ್ಯಾ? ಏನ್ ರವಿ ನೀನು ಒಳ್ಳೆ ಮಕ್ಳ ತರ. ಮೊದಲು ಹೋಗಿದ್ದ ಕೆಲಸ ಏನಾಯ್ತಂತ ಹೇಳು. ಎಲ್ಲ ಚೆನ್ನಾಗಾಯ್ತು ಬಂಗಾರಿ. ಜವರೇಗೌಡ್ರನ್ನ ಮೀಟ್ ಮಾಡ್ಕೊಂಡು ಬಂದೆ. ಆಕ್ಸಿಡೆಂಟ್ ಕೇಸ್ ಬಗ್ಗೆನೂ ಮುತುವರ್ಜಿ ವಹಿಸ್ತೀನಿ ಅಂದರು. ಹಾಗೆ ನಮ್ಮ ಪ್ರಾಜೆಕ್ಟ್ ವಿಷಯನ ಮಾತಾಡ್ಕೊಂಡು ಬಂದೆ. ಅಂದಾಗೆ SP ಟ್ರಾನ್ಸ್ಫರ್ ವಿಷಯ? ಹಾಂ, ಅದ್ರ ಬಗ್ಗೆನೂ ಮಾತಾಡಿದೆ.
ಬಟ್ ಅವರು ಈಗಲೇ ಅವ್ರನ್ನ ಎತ್ತಂಗಡಿ ಮಾಡೋದು ಬೇಡ, ಎಸ್ ಪಿ ಹತ್ರ ಮಾತಾಡಿ ಕೇಸ್ನ ಬೇಗ ಸಾಲ್ವ್ ಆಗೋಂಗೆ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ಪ್ರಾಜೆಕ್ಟ್ ಬಗ್ಗೆನೂ ಎಲ್ಲ ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟರು. ಏನು ಹೇಳ್ತಿದ್ಯಾ ರವಿ? ಅವ್ರು ನಿಜವಾಗ್ಲೂ ಹಾಗೆ ಹೇಳಿದ್ರಾ? ನೀವೇನು ತಲೆ ಕೆಡ್ಸ್ಕೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ ಅಂತ ಖುದ್ದು ದೇವರೇಗೌಡರೇ ಹೇಳಿದರು. ಹೋಗ್ಲಿ ಬಿಡು, ಎಸ್ ಪಿ ಟ್ರಾನ್ಸ್ಫರ್ ಆಗೋದು ಇವಾಗ ನಮ್ಗೇನು ಬೇಡದೇ ಇರೋ ವಿಷಯ. ಅದೇ ಎಸ್ ಪಿ ಇದ್ರೂ ನಮ್ಮ ಕೇಸ್ನ ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ಅಷ್ಟೇ ಸಾಕು ಅಲ್ವಾ? ಹೌದು, ಅವ್ರು ಅದನ್ನೇ ಹೇಳಿದರು, ಎಲ್ಲ ಸರಿ ಹೋಗುತ್ತೆ ಅಂತ. ಅಂದಹಾಗೆ ನೀಲು ಅವ್ರು ನಿನ್ನ ಕೇಳ್ತಾ ಇದ್ರು. ಓ ಹೌದಾ, ಸರಿ ಇರು, ನಾನು ಹೋಗಿ ಅವಳ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸದ್ಯ ಎಲ್ಲ ನಾನು ಅಂದ್ಕೊಂಡಾಗೆ ಆಯಿತು. ಇನ್ನು ನಾನು ಸೇಫ್. ಮೀನಿಲು ಬರ್ಮಿಲಿ. ಏನ್ರಿ ಅದು? ನಿನ್ನಿಂದ ಬಹು ಉಪಕಾರ ಆಯ್ತು ಕಣಮಿ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಏನಕ್ಕೋ? ಅದೇ ಕಣಮಿ, ನೀನು ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಬರೋಕ್ಕೆ ಕೇಳಿದಲ್ಲ, ಅವ್ರ ಜೊತೆ ಎಲ್ಲ ವಿಷಯನೂ ಮಾತಾಡಿದ ಬಗೆಹರಿತು, ಅದಕ್ಕೆ ಥ್ಯಾಂಕ್ಸ್. ಮಾತಾಡಿದ್ದೇನು ಸರಿ, ವಿಷಯ ಬಗೆಹರಿತು ಅಂತ ಅಂದ್ರಲ್ಲ, ಏನು ಬಗೆಹರಿಬೇಕಿತ್ತು? ಅದೇ ಪ್ರಾಜೆಕ್ಟ್ ವಿಷಯ ಮಾತಾಡೋದು, ಅದು ಬಗೆಹರಿತು ಒಂದೇ ಅಷ್ಟೇ. ಪ್ರಾಜೆಕ್ಟ್ ವಿಷಯ ಅಂದಾಗೆ ರೀ, ನೀವು ಒಂದು ವಿಷಯ ಮರ್ತೋಗಿದ್ದೀರಾ ಅನ್ಸುತ್ತೆ. ಅದು ನಾನು ಮತ್ತೆ ಸೋಪಿ ಇಬ್ರು ಕಾಲೇಜಿಂದನೂ ಬೆಸ್ಟ್ ಫ್ರೆಂಡ್ಸು. ಈ ಪ್ರಾಜೆಕ್ಟ್ ವಿಷಯದ ಜೊತೆಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ವಿಷಯ ಮಾತಾಡ್ದೋ ಅಷ್ಟೇ. ನಿಮ್ಮ ಜನ್ಮಕ್ಕೆ ಒಂದು ನೆಟ್ಟಿಗೊಂದು ಸುಳ್ಳು ಹೇಳಕ್ ಬರಲ್ವಲ್ಲ ನಿಮಗೆ? ಇನ್ನು ರಾಜಕೀಯದಲ್ಲಿ ಹೆಂಗ್ರಿ ಮುಂದುವರಿತೀರಾ ನೀವು? ಏನಮ್ಮಿ ಹಿಂಗಂದ್ಬಿಟ್ಟೆ, ಯಾರ 4 ಜನ ಇದ್ದಿತ್ತು ಹೇಳ್ಬಿಟ್ಟಿದ್ರೆ ನನ್ನ ಮರ್ಯಾದೆ ಹೊಂಟಾಗಿರೋದು. ಅಲ್ಲ ರೀ, ನೆಟ್ಟಿಗೊಂದು ಸುಳ್ಳು ಕೂಡ ಹೇಳಕ್ ಬರಲ್ಲ, ನನ್ನ ಮುಂದೆನೆ ಬೆಬೆಬೆ ಅಂತ ಇದ್ದೀರಾ. ಏನು ಹೇಳಬೇಕು ನಿಮಗೆ? ಪ್ರಾಜೆಕ್ಟ್ ವಿಷಯ ಕ್ಲಿಯರ್ ಆಯಿತು ಅನ್ನೋದನ್ನ ಸೋಪಿನ ಹತ್ರ ಆಲ್ರೆಡಿ ಹೇಳಿದ್ಲು. ಆದರೆ ಈ ಎಸ್ ಪಿ ಯಾವಾಗಲೂ ಮನೆಗೆ ಬರೋದಿಕ್ಕೂ, ಅವ್ನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನೀವೆಲ್ಲರೂ ಓಡಾಡೋದಿಕ್ಕೂ, ಇದನ್ನೆಲ್ಲ ಸೋಪಿನ ಮನೆಗೆ ಕರೆಸಿ ಡಿಸ್ಕಸ್ ಮಾಡೋದಿಕ್ಕೂ ಒಂದಕ್ಕೊಂದಕ್ಕೂ ಲಿಂಕೇ ಇಲ್ವಲ್ಲ. ಎಲ್ಲೋ ಏನೋ ಮಿಸ್ ಆಗಿತ್ತಾ ಇದೆ. ಅದೇ ಏನು ಅಂತ? ಏನಿಲ್ಲ ಕಣಮ್ಮಿ, ಆ ಎಸ್ ಪಿ ಅವರು ನಮಗೆ ತುಂಬ ಬೇಕಾದವರಲ್ವೇ, ಪಾಪ ಅವ್ರನ್ನ ಎಲ್ಲೂ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಕೇಳ್ಕೊಂಡು ಅಷ್ಟೇಯ. ಅದು ಬಿಟ್ರೆ ಇನ್ನು ಮಾತಾಡಿದ್ದೆಲ್ಲ ಪ್ರಾಜೆಕ್ಟ್ ವಿಷಯ. ಆಯ್ತು, ಇರಲಿ. ನೀವು ಅದೇನೇ ತೇಪೆ ಹಾಕಿದ್ರೂ ಯಾವ್ಯಾವ ವಿಷಯ ಯಾವ್ಯಾವ ಟೈಮಿಗೆ ನನಗೆ ಬರಬೇಕೋ ನನ್ನ ಹತ್ರ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಹೋಗಿ ಮಲ್ಕೊಳ್ಳಿ. ಅಲ್ಲ ಕಣಮ್ಮಿ, ಏನಿಲ್ಲೋ ಹೋಗಿ ಬಿದ್ಕೊಳ್ಳಿ ಅಂತ ಹೇಳಿದೆ ತಾನೇ? ಅಲ್ಲ, ಆಮೇಲೆ ಬತ್ತೀಯಾ? ಆಯ್ತು, ಆಮೇಲೆ ಬಾ. ಇಲ್ಲ, ಇವ್ರು ಏನೋ ಸುಳ್ಳು ಹೇಳ್ತಿದ್ದಾರೆ. ಇಲ್ಲಿ ಪ್ರಾಜೆಕ್ಟು, ಎಸ್ ಪಿ ಟ್ರಾನ್ಸ್ಫರ್ ವಿಷಯ, ರಾಜಕೀಯ ಇಷ್ಟೇ ಇಲ್ಲ, ಇದ್ರ ಮಧ್ಯೆ ಇನ್ನೇನೋ ಇದೆ. ಆದಷ್ಟು ಬೇಗ ಅದೇನು ಅನ್ನೋದನ್ನ ಕಂಡುಹಿಡಿಬೇಕು. ಡಾಕ್ಟರ್. ಏನಾಯ್ತು ಜಯಂತ್? ಯಾಕೆ ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಡಾಕ್ಟ್ರೇ, ಅದು ಜಾನ್ವಿಯವರು ತುಂಬ ವಿಚಿತ್ರವಾಗಿ ಆಡ್ತಿದ್ದಾರೆ. ನನಗೆ ಬೇರೆ ಏನು ಮಾಡಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದಕ್ಕೆ ಅಲ್ವಾ ಹೇಳಿದ್ದು ಅವ್ರು ಇನ್ನೊಂದು 4 ದಿನ ಹಾಸ್ಪಿಟಲ್ಲೇ ಇರಲಿ ಅಂತ? ನೀವೇ ಅರ್ಜೆಂಟ್ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬಂದ್ರಿ. ಅವ್ರು ಮೊದಲು ಬಂದಾಗ ಸರಿಯಾಗೇ ಇದ್ದರು ಡಾಕ್ಟರ್. ಆದರೆ ಮಗು ಕಳ್ಕೊಂಡಿದ್ದು ಬೇಜಾರ ಅಥವಾ ಅವ್ರ ಅಜ್ಜಿ ಕೋಮದಲ್ಲಿದ್ದಾರೆ ಅನ್ನೋ ಯೋಚನೆನ ಓವರ್ ಥಿಂಕ್ ಮಾಡಿ ಮಾಡಿ ತುಂಬ ಮೆಂಟಲಿ ಅನ್ಸ್ಟೇಬಲ್ ಆಗಿಬಿಟ್ಟಿದ್ದಾರೆ ಅನಿಸ್ತಾ ಇದೆ. ನೋಡಿ, ಒಂದ್ಸಲಿ ನೀವು ಅವ್ರನ್ನ ಟೆಸ್ಟ್ ಮಾಡಿ ಚೆಕ್ ಮಾಡಿ, ಅಷ್ಟೇ ನಾನು ಕೇಳ್ಕೊತಿರೋದು. ಸರಿ, ಬನ್ನಿ. ಬನ್ನಿ ಡಾಕ್ಟರ್. ಹಾಯ್ ಜಾನ್ವಿ ಅವರೇ, ಏನಾಯಿತು? ಡಾಕ್ಟರ್, ನಂಗೇನು ಆಗಿಲ್ಲ. ನೀವು ಯಾಕೆ ಬಂದ್ರಿ? ನಾನೇ ಡಾಕ್ಟರ್ನ ಕರೆಸಿದ್ದು. ಜಯಂತ್ ಅವರೇ,
ಒಂದು 5 ನಿಮಿಷ ಹೊರಗಡೆ ಇರ್ತೀರಾ? ಸರಿ ಡಾಕ್ಟರ್. ನೋಡಿ, ಇದು ನಿಮ್ಮ ದೈಹಿಕವಾಗಿರೋ ಕಾಯಿಲೆ ಅಲ್ಲ, ಮಾನಸಿಕವಾಗಿರೋ ಕಾಯಿಲೆ. ಮಗು ಹೋಯ್ತು ಅಂತ ನೀವು ಇಷ್ಟೊಂದು ಡಿಸ್ಟರ್ಬ್ ಆದರೆ ಹೇಗೆ ಹೇಳಿ? ನೋಡಿ, ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ಹಾಗಂತ ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಒಂದು ಮಗು ಹೋಗಿರ್ಬೋದು, ಬಟ್ ಮುಂದೆ ನಿಮ್ಗೆ ಇನ್ನೊಂದು ಮಗು ಆಗುತ್ತಲ್ವಾ? ಅದಕ್ಕಾದ್ರೂ ನೀವು ಹೆಲ್ತಿಯಾಗಿರ್ಬೇಕಲ್ವಾ? ನೋಡಿ, ನಾನು ಕೊಡೋ ಟ್ಯಾಬ್ಲೆಟ್ಸ್ನ ಟೈಮ್ ಟು ಟೈಮ್ ತಗೊಳ್ಳಿ. ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ. ಆದಷ್ಟು ಮೈಂಡ್ನ ಫ್ರೀಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲ ಡಾಕ್ಟರ್, ನನ್ನ ಮಗುನೇ ಹೋದ್ಮೇಲೆ ನನಗಿದು ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಇದನ್ನೇ ಬೇಡ ಅಂತ ಹೇಳೋದು. ಇವತ್ತಿನ ಪ್ರಪಂಚದಲ್ಲಿ ನಿಮಗಿಂತ ಹೆಚ್ಚೆಚ್ಚು ನೋವನ್ನ ಅನುಭವಿಸ್ತಿರೋರನ್ನ ನಾನು ನೋಡಿದ್ದೀನಿ. ಅವರೆಲ್ಲರೂ ಬದುಕಿನ ಮೇಲೆ ಭರವಸೆ ಕಳ್ಕೊಂಡಿದ್ದಿದ್ರೆ ಬದುಕಕ್ಕಾಗ್ತಿತ್ತ ಹೇಳಿ? ಕಷ್ಟ ಬಂದಿದೆ ಅಂತ ಕೊರಗೋದನ್ನು ಬಿಟ್ಟು ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಬೇಕು. ಆಗಲೇ ಬದುಕಿಗೊಂದು ಅರ್ಥ ಸಿಗೋದು. ನನ್ನ ಮಾತು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಆಗಿರೋದನ್ನ ಮರೆತು ಹೊಸ ಜಾನ್ವಿಯಾಗಿ ಬದುಕಿ. ನಾನೇನು ಬರ್ತೀನಿ. ಟೇಕ್ ಕೇರ್. ಥ್ಯಾಂಕ್ಸ್ ಡಾಕ್ಟರ್. ಏನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬರಮ್ಮ. ಹಾಂ ಸಿದ್ದು, ಏನು ಆಗ್ಲೇ ಹೊರಟ್ಬಿಟ್ರಾ? ಯಾಕೋ, ಏನಾಗಿದ್ಯೋ ನಿನಗೆ? ಇನ್ನು ಎಷ್ಟು ಸಾರಿ ನಾನು ಹೇಳಬೇಕು? ನಾನು ಹೇಳಿದ್ದು ಅರ್ಥ ಆಗ್ತಿಲ್ಲಲ್ಲ. ಮೊದಲೆಲ್ಲ ಬೆಳಿಗ್ಗೆ ಹೊತ್ತು ಆಚೆ ಹೋಗ್ತಿದ್ರಿ, ಈಗ ಇಷ್ಟು ರಾತ್ರಿ ಆಚೆ ಹೋಗ್ತಿದ್ರಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡಬೇಕು. ಯಾಕೋ ನನ್ನ ಮಾತನ್ನ ಅರ್ಥ ಮಾಡ್ಕೋತಿಲ್ಲ ನೀನು? ಅಲ್ಲ, ಇಷ್ಟೊತ್ತಲ್ಲಿ ಹೋಗ್ತಿದ್ರಲ್ಲ, ಒಂದು ಮಾತು ನನ್ನ ಕೇಳಬೇಕು ಅಂತ ಅನ್ಸಿಲ್ವಾ ನಿನಗೆ? ಅವ್ವ ಕ್ಷಮಿಸ್ಬಿಡವ. ಅಲ್ಲ, ನಿಂತಾವು ಹೇಳ್ದೆ ಹೋಯ್ತಿದ್ದೀವಿ ಅಂತ ಬೇಜಾರು ಮಾಡ್ಕೊಬೇಡ. ಊಸಿ ಆ ಥರದಲ್ಲಿದ್ವಿ ನೋಡು. ಮೇಡಮ್ ಅವ್ರ ತಂಗಿಗೆ ಯಾಕೋ ಆರಾಮಿಲ್ಲ ಅನಿಸದೆ. ಮೇಡಮ್ ಅವ್ರಿಗೂ ಅವ್ರ ತಂಗಿ ನೋಡಬೇಕು ಅನಿಸೈದಂತೆ. ಅದಕ್ಕೆ ಬೇರೆ ಹೋಗ್ಬಿಟ್ಟು ಬೇರೆ ಬಂದ್ಬಿಡ್ತೀವವ್ವ. ಹೌದು ಅತ್ತೆ, ನನ್ನ ತಂಗಿಗೆ ಯಾಕೆ? ನಾನು ಇನ್ನೇನಂತ ಕೇಳಮ್ಮ? ನಿನ್ನ ಬಗ್ಗೆ ಮಾತಾಡಕ್ಕೆ ಬಾಯಿ ತೆಗೆದ ತಕ್ಷಣ ಎಲ್ಲ ಇವನೇ ಹೇಳ್ಬಿಡ್ತಾನಲ್ಲ. ನಿನ್ನ ಹತ್ರ ಮಾತಾಡಕ್ಕೆ ಏನು ಉಳಿದಿದೆ ಹೇಳು? ಅವ್ವ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ಪಾಪ ಜಾನು ಅವರು ಗರ್ಭಿಣಿ ಅವ್ವ. ಇಂಥ ಸಮಯದಾಗ ನಾವು ಹೋಗ್ತೇವೆ ಹೋದ್ರೆ ಹೆಂಗೆ ಹೇಳೋ? ಯಾಕೋ ನೀನು ನಡ್ಕೊಳ್ತಾ ಇರೋದೇ ಸರಿ ಇಲ್ಲ ಸಿದ್ದು. ಅವಳ ತಂಗಿ ಗರ್ಭಿಣಿ ಅಂತ ಹೇಳ್ತಾ ಇದೆಯಾ? ಒಂದು ಹೆಣ್ಣಾಗಿ ಆ ಹೆಣ್ಣಿನ ನೋವು ಸಂಕಟ ನನಗೆ ಅರ್ಥ ಆಗುತ್ತೆ. ನಾನು ಅದನ್ನು ಅನುಭವಿಸಿದ್ದೀನಿ. ಅವಳ ತಂಗಿಗೋಸ್ಕರ ಕಳಿಸ್ಕೊಡ್ತಾ ಇದ್ದೀನಿ. ಹೋಗಿ ಬನ್ನಿ. ಬನ್ನಿ ಮೇಡಮ್ ಅವರೇ. ಸಿದ್ದು, ಅವ್ರ ತಂಗಿನ ನಾನು ಕೇಳಿದೆ ಅಂತ ಹೇಳು. ಸರಿ ಕಣವ, ಹೇಳ್ತೀನಿ. ಬನ್ನಿ ಮೇಡಮ್ ಅವರೇ, ಬರ್ತೀವವ್ವ. ನೋಡಿದ್ರಾ, ನಿನ್ನೆ ನೀವೆಷ್ಟು ಬೇಜಾರಾಗಿದ್ರಿ, ಇವತ್ತು ಅಷ್ಟೇ ನಿರಾಳವಾಗಿದ್ದೀರಾ. ಇವತ್ತು ಎಷ್ಟು ಒಳ್ಳೆ ಥರ ಶುರುವಾಯ್ತು ನೋಡಿ. ನಿನ್ನೆ ಎಲ್ಲ ಅತ್ತೆ ಹುಷಾರಾಗ್ತಾರೋ ಇಲ್ವೋ ಅನ್ನೋ ಆತಂಕದಲ್ಲಿದ್ರಿ. ಕೆಲ್ಸಕ್ಕೆ ಏನ್ ಮಾಡೋದು ಲಕ್ಷ್ಮಿ ಅಂತ ನನ್ನ ಹತ್ರ ಕೇಳ್ಕೊಂಡ್ರಿ. ಆ ದೇವ್ರು ಎಲ್ಲದಕ್ಕೂ ಒಂದು ದಾರಿ ತೋರಿಸ್ತಾನೆ ಅಂತ ನಾನ್ ಹೇಳಿಲ್ವಾ? ಜೀವನ ಅಂದ್ರೆ ಇಷ್ಟೇ ರೀ. ಕಷ್ಟ ಕಾಲ ಕಳೆದು ಹೋಗುತ್ತೆ, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ? ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಿಜ ಲಕ್ಷ್ಮಿ, ಬಹುಶಃ ನಿನ್ನ ಪ್ರಾರ್ಥನೆ ಹರಕೆ ಎಲ್ಲ
ಆ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ತಲುಪಿದೆ ಅನ್ಸುತ್ತೆ. ನಮಗೆಲ್ಲ ಒಳ್ಳೇದಾಗ ಶುರು ಆಗಿದೆ ಲಕ್ಷ್ಮಿ. ರೀ, ಒಳ್ಳೆತನಕ್ಕೆ ಆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ ರೀ. ನಿಜ ಲಕ್ಷ್ಮಿ. ಲಕ್ಷ್ಮಿ, ನಾವು ಮದುವೆ ಆದಾಗ್ಲಿಂದ ಎಂಥ ಕಷ್ಟ ಬಂದರೂ ನಾನು ಕುಂದಿದ್ರು ಅಷ್ಟು ಉತ್ಸಾಹ ತುಂಬ್ತಿಯಲ್ಲ. ನನಗನ್ಸುತ್ತೆ ನೀನು ನನ್ನ ಜೊತೆಲಿದ್ರೆ ಎಂಥ ಕಷ್ಟ ಬಂದರೂ ಎದುರಿಸ್ಬಿಡ್ತೀನಿ ಅನ್ಸುತ್ತೆ. ರೀ, ಈ ಶ್ರೀನಿವಾಸ ಎಲ್ಲಿರ್ತಾನೋ ಈ ಲಕ್ಷ್ಮಿ ಅಲ್ಲೇ ಇರ್ತಾಳೆ. ಡಾಕ್ಟರ್, ಏನಾಗಿದೆ ಜಾನ್ವಿ ಅವ್ರಿಗೆ? ಯಾಕೆ ಹಾಗೆ ಆಡ್ತಿದ್ದಾರೆ ಅವರು? ಮಗುನ ಕಳ್ಕೊಂಡಿರೋದ್ರಿಂದ ಅವ್ರು ಹೀಗೆ ಆಡ್ತಾ ಇದ್ದಾರೆ. ಅವ್ರು ಇನ್ನೊಂದು ಸ್ವಲ್ಪ ದಿನ ಹಾಸ್ಪಿಟಲ್ಲೇ ಇದ್ದಿದ್ರೆ ಸರಿ ಹೋಗ್ತಿದ್ರೇನೋ. ಆದರೆ ನೀವು ಮನೆ ಕರ್ಕೊಂಬಂದು ತಪ್ಪು ಮಾಡಿದ್ರಿ. ಇಲ್ಲಿ ಒಬ್ಬಂಟಿಯಾಗಿ ಕೂತ್ರು ನಿಂತರು ಮಗು ಬಗ್ಗೆನೇ ಯೋಚನೆ ಮಾಡಿ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಡಾಕ್ಟರ್, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. 3 ಹೊತ್ತು ಅವ್ರ ಜೊತೆನೇ ಇರ್ತೀನಿ. ನೀವು ಅವ್ರ ಜೊತೆನೇ ಇರ್ತೀರಾ, ಬಟ್ ಅವ್ರು ನಿಮ್ಮ ಜೊತೆ ಇರೋಕ್ಕಾಗಬೇಕಲ್ವಾ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನೀವು ತಿಳ್ಕೊಬೇಕಲ್ವಾ? ಮಗು ಬಗ್ಗೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ರು. ಅದು ನನಸಾಗದೇ ಇದ್ದಾಗ ಅದನ್ನು ಮರೆಯೋದು ಸುಲಭ ಅಲ್ಲ. ಅವ್ರು ಈ ಜಾಗಗಳನ್ನ ನೋಡ್ತಿದ್ರೆ ಮತ್ತೆ ಮತ್ತೆ ಅದೇ ನೆನಪಾಗಿ ಹೀಗಾಡ್ತಾ ಇದ್ದಾರೆ. ಡಾಕ್ಟರ್, ನಾನೀಗ ಏನು ಮಾಡಲಿ? ವಾಪಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡ್ಲಾ? ಈಗ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಜಯಂತ್ ಅವರೇ. ಅವ್ರ ಅಪ್ಪ ಅಮ್ಮನ ಜೊತೆ ಇದ್ದಿದ್ರೆ ಮೆಂಟಲಿ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ನೀವು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಅವ್ರನ್ನ ಯಾವುದಾದ್ರೂ ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ. ಜಾಗ ಬದಲಾದರೆ ಮನ್ಸು ಬದಲಾಗ್ಬೋದು. ಬಟ್ ಡಾಕ್ಟ್ರೇ, ಆ ಥರ ಯಾವ್ದಾದ್ರು ಹೊಸ ಜಾಗಕ್ಕೆ ಕರ್ಕೊಂಡು ಹೋದಾಗ ಹೀಗೆ ಆಡಿದ್ರೆ ನಾನು ಏನು ಮಾಡಲಿ? ತುಂಬ ಪ್ರಾಬ್ಲಮ್ ಆಗಲ್ವಾ? ನೀವು ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಿ. ನೀವೆಷ್ಟು ಪಾಸಿಟಿವ್ ಆಗಿರ್ತಾರೋ ಅವರಷ್ಟು ಬೇಗ ಹುಷಾರಾಗ್ತಾರೆ. ಅವರಿಗೀಗ ಪೀಸ್ ಆಫ್ ಮೈಂಡ್ ತುಂಬ ಅವಶ್ಯಕತೆ ಇದೆ. ಜಾಗ ಬದಲಾದರೆ ಖಂಡಿತವಾಗ್ಲೂ ಅವ್ರು ಬದಲಾಗ್ತಾರೆ. ನಾನು ಹೇಳ್ದಾಗೆ ಅವ್ರು ಇಷ್ಟಪಡೋವಂಥ ಜಾಗಕ್ಕೆ ಕರ್ಕೊಂಡೋಗಿ. ಸರಿ ಡಾಕ್ಟರ್, ಹಾಗೆ ಮಾಡ್ತೀನಿ. ನೋಡಿ, ನಾನು ವಾಟ್ಸಪ್ಪಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ ಕಳಿಸ್ತೀನಿ. ಅವರು ಅತಿರೇಕವಾಗಿ ಆಡಿದಾಗ ಅದನ್ನು ಕೊಡಿ. ಆಗ ಅವ್ರಿಗೆ ಚೆನ್ನಾಗಿ ನಿದ್ದೆ ಬಂದು ಸ್ವಲ್ಪ ಕಂಟ್ರೋಲಿಗೆ ಬರ್ತಾರೆ. ಹಾಗಂತ ತುಂಬ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಅವ್ರಿಗೆ ಸ್ಟ್ರೆಸ್ ಮಾಡಬೇಡಿ. ಹಾಗೆ ನೋವು ಆಗೋಂಗೆ ಯಾವ ಮಾತುಗಳನ್ನೂ ಆಡಬೇಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಪರವಾಗಿಲ್ಲ ಕಣೋ, ಒಳ್ಳೆ ಪ್ರೊಫೆಷನಲ್ ಕಳ್ಳಂತರ ಹೊತ್ಕೊಂಡ್ಬಂದಿದ್ಯಾ. ನೀ ಏನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಎತ್ಕೊಂಡ್ಬಿಟ್ರೆ ನಮ್ಗೆ ಒಳ್ಳೇದಾಗಿಲ್ಲ ಕಳ್ಳಗಿಲ್ಲ ಅಂತಿದ್ಯಾ? ಯಾರು ನೋಡಿದ್ರೆ ನನ್ನ ಗತಿ ಏನಾಗಿರೋದು? ಏಯ್, ಯಾರು ನೋಡಿಲ್ಲ ಬಿಡ. ನೀನು ಹೇಳಿದಾಗ ನಿಜವಾಗ್ಲೂ ಇದ್ರಲ್ಲಿ ದುಡ್ಡಿದ್ಯಾ? ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಇರ್ಬೋದು ಬ್ರೋ. ಯಾಕೆಂದ್ರೆ ಟ್ರಂಕು ಅಂತ ಕನ್ವರ್ಸಿದ್ದನ್ನು ನಾನೇ ಕೇಳಿಸ್ಕೊಂಡಲ್ಲ, ಅಲ್ಲಿ ಇದ್ನಲ್ಲ, ಅದಕ್ಕೆ ತಾನೇ ಅಪ್ಪ ಇದನ್ನು ತಂದು ಅಲ್ಲಿಟ್ಟಿದ್ದು. ಮೋಸ್ಟ್ಲಿ ಇರುತ್ತೆ. ಒಳ್ಳೇದಾಯ್ತು ಬಿಡ. ಇದರಲ್ಲಿ ದುಡ್ಡಿದ್ರೆ ಇಬ್ರು ಸೇರಿ ಹಂಚ್ಕೊಂಬೇಡ. ಓಪನ್ ಮಾಡ, ಕೀ ತೆಗಿ. ಕೀ ಏನಿದೆ ಓಪನ್ ಮಾಡೋಕ್ಕೆ? ಕೀಯಿಂದ ಹೆಂಗೆ ಓಪನ್ ಮಾಡೋದು? ಹೋಗು, ಕೈ ತಗೊಂಬ.
ಅಯ್ಯ ನನಗೇನು ಗೊತ್ತು ಕೀ ಎಲ್ಲಿದೆ ಅಂತ. ಬೆಳಗ್ಗೆನೂ ಹಂಗೆ ಆಯಿತು. ನನ್ನ ಅಪ್ಪಂಗೆ ಹೇಳಿದೆ ಇದನ್ನು ತೆಗೆದು ನೋಡಿ ಇದ್ರಲ್ಲಿ ಏನಿದೆ ಅಂತ. ಅವರು ಕೀ ನನ್ನ ಹತ್ರ ಇಲ್ಲ ಅಜ್ಜಿ ಹತ್ರನೇ ಇದೆ ಅಂದರು. ಕೇಳೋದು ಹೇಗೆ? ಎಂಥ ಕೆಟ್ಟ ಹಣೆ ಬರೋ ನಾನು. ಯಾಕೆ ಹೇಳ್ತಿ? ಕಣ್ಣು ಮುಂದೆ ದುಡ್ಡಿದೆ, ಕೈಗೆ ಕೋಳ ಹಾಕ್ದಾಗ ಏನು ಮಾಡೋದು? ದುಡ್ಡು ತಗೊಳಕ್ಕಾಗಲಿ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ಕಳ್ತನ ಮಾಡೋರು ಏನು ಕೀ ಹಿಡ್ಕೊಂಬಂದಿರ್ತಾರೆ ಜೊತೆಯಲ್ಲಿ, ಬೀಗ ಹೊಡಿತಾರೆ ತೊಗೊಂಡು ಹೋಗ್ತಾರೆ. ನಾವು ಅದನ್ನೇ ಮಾಡೋಣ, ಬೀಗ ಹೊಡಿಯೋಣ ದುಡ್ಡು ತಗೊಳ್ಳೋಣ ಆಯ್ತಾ? ಹೀಗೆ ಏನ ಮಾತಾಡ್ತಿದ್ಯಾ? ಇದು ಹೊಡೆದ್ಮೇಲೆ ಮತ್ತೆ ಲಾಕ್ ಮಾಡೋದು ಹೇಗೆ? ಮನೆಯವ್ರಿಗೆ ಗೊತ್ತಾದ್ರೆ? ಅದೆಲ್ಲ ಆಗಲ್ಲ. ಒಂದು ಐಡಿಯಾ ಹೇಳ. ಇದೆಲ್ಲ ಬರೀ ಟುಬಾಕ್ ಐಡಿಯಾ ಹೇಳ್ಕಣ. ಏನು ಹೇಳ್ತೀಯ? ಏಯ್ ಏನು ಬ್ರೋ ಕಿಂಡಲ್ ಮಾಡ್ತೀಯ ನನ್ನ? ನೋಡು ಬ್ರೋ, ಈ ತಲೆಯಲ್ಲಿ ಸಾವಿರಾರು ಸ್ಟಾರ್ಟಪ್ ಐಡಿಯಾಗಳಿವೆ. ಅದರಲ್ಲಿ ಈ ಐಡಿಯಾ ಹೇಳೋಕ್ಕಾಗಲ್ವಾ? ಸರಿ, ಅದೇನು ಅಂತ ಹೇಳು. ಕಾರ್ಯವರ್ಸಕತೆ ಕಲಿಗೆ ಹೇಳ. ಈ ಬೀಗ ತೆಗೆಯೋದಕ್ಕೆ ಒಂದು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ರೆ ಒಳ್ಳೆ ಐಡಿಯಾ ಕಣ. ಆಯ್ತಾ? ನೀನು ಈ ಬುದ್ಧಿವಂತಿಕೆ ನೋಡ್ತಿದ್ರೆ ಎಲ್ಲೋ ಕಳ್ತನ ಮಾಡಿದ್ಯಾ ಅಂತ ಅನಿಸ್ತಾ ಇದೆ. ಎಲ್ಲಿ ಕದ್ದಿದ್ಯಾ? ಏನೋ ನೀನು ನನ್ನ ನೋಡಿದ್ರೆ ಕಳ್ಳನ ಥರ ಕಾಣಿಸ್ತೀನಿ. ಬ್ರೋ ಕಳ್ಳಂತರ ಅಲ್ಲ, ಆದರೆ ಈ ಥರ ಐಡಿಯಾಗಳೆಲ್ಲ ಮಾಡೋರು ಕಳ್ತನ ಮಾಡೋರು ತಾನೆ. ನೀನು ನೋಡು, ಹೋಗಿ ಟ್ರಂಕನ್ನು ಓದ್ಕೊಂಡು ಬಂದೆ. ಈಗ ಡೂಪ್ಲಿಕೇಟ್ ಕೀದು ಐಡಿಯಾ ಬರೋ ಕೊಡ್ತಿದ್ಯ. ಅದಕ್ಕೆ ಹೇಳಿದ್ದು. ಅದನ್ನೆಲ್ಲ ಹೇಳೋದಕ್ಕೆ ಕಳ್ತನ ಮಾಡಿರಲೇಬೇಕು ಅಂತ ಏನಿಲ್ವಲ್ಲಪ್ಪ. ಸುಮಾರು ಸಿನಿಮಾಗಳಲ್ಲಿ ನೋಡೀನಿ, ಅದಕ್ಕೆ ಹೇಳದ್ನಪ್ಪ. ಸರಿ ಬಿಡು. ಇವತ್ತು ನಮ್ಮ ಹಣೆ ಬರೋದಲ್ಲಿ ಇದನ್ನ ಓಪನ್ ಮಾಡೋದು ಬರ್ದಿಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡು, ಈ ಟ್ರಂಕನ್ನು ತೊಗೊಂಡೋಗಿ ಮತ್ತೆ ಅಜ್ಜಿ ರೂಮಲ್ಲಿ ಇಟ್ಬಿಡು. ಅಲ್ಲಿ ಡೂಪ್ಲಿಕೇಟ್ ಕೀ ಸಿಗುತ್ತಲ್ಲ, ಆಗ ಓಪನ್ ಮಾಡೋಣ. ಹಾಂ ಸರಿ, ಬೇಗ ಇಟ್ಟು ಬಾ. ದಮ್ಮಿದೆಯಾ? ಇಟ್ಟು ಬಾರ ತಗೊಂಡು ಹೊಡೆಯೋಣ. ಬಂದೆ.